ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ. ಇದು ಭಾಗ 2. ಟೆರೇಸ್ ಗಾರ್ಡನಲ್ಲಿ ಯಾವ್ಯಾವ ಗಿಡಗಳಿದೆ ಅಂತ ಹೇಳಿದ್ನಲ್ಲ, ಭಾಗ 1 ಆಯಿತು. ಇದು ಭಾಗ 2. ಈ ಪಾಟಲ್ಲಿ ಬೇರೆ ಹೂವಿನ ಗಿಡ ಇತ್ತು, ಸೊ ಅದು ಒಣಗೋಗಿದೆ, ಖಾಲಿಯಾಗಿದೆ. ಬೇರೆ ರೀಪಾಟ್ ಮಾಡಬೇಕಿದು. ಇದು ನೋಡಿ, ಇನ್ನೊಂದು ಇಲ್ಲಿ ಕಟ್ ಮಾಡಿಬಿಟ್ಟಿದೆ. ಸೌತೆಕಾಯಿ ಗಿಡ ಇತ್ತು, ಕಟ್ಟಾಗಿದೆ. ಇದು ದಾಸವಾಳ, ರೆಡ್ ಕಲರ್ ಬರುತ್ತಲ್ಲ ಅದು. ಇದು ತುಂಬ ವರ್ಷ ಆಗಿದೆ, ಆಕೆ ಒಂದು 9-10 ವರ್ಷ ಆಗಿದೆ ನೋಡಿ. ಅದು ರೂಟೆಲ್ಲ ಎಷ್ಟು ದಪ್ಪ ಇದೆ ಅಂತ, ಮರ ಥರನೇ ಇದೆ ದಾಸವಾಳ ಗಿಡ. ಇದು ಕಟ್ ಮಾಡಿ ಆ ಥರ ಬೆಳ್ಕೊಂಡಿದೆ. ಇದು ಮಾವಿನ ಮರ. ನಾನು ಕಟ್ ಮಾಡಿದ್ದೆ, ಒಂದು ಕೊಂಬೆ ಕಟ್ ಮಾಡಿದೆ, ಮತ್ತು ಚಿಗುರುತ್ತಾ ಇದೆ. ಹಬ್ಬಕ್ಕೆ ಕಟ್ ಮಾಡಿದ್ದು. ಇದು ಆರೆಂಜ್ ಕಲರ್ ದಾಸವಾಳ, ಡಬಲ್ ಪೆಟಲ್ ಬರುತ್ತಲ್ಲ, ಆರೆಂಜ್ ಕಲರ್ದು. ಅದು ಮೊಗ್ಗಿದೆ, ಇನ್ನು ಹೂವು ಬಿಟ್ಟಿಲ್ಲ. ಇದು ನೋಡಿ, ಇನ್ನೊಂದು ಅದರಲ್ಲೇ ಅದೇ ಪಾಟಲ್ಲೇ ಮಾವಿನ ಗಿಡಗಳು ಉಟ್ಕೊಂಡಿದೆ ನೋಡಿ. ಇದು ದಾಸವಾಳ, ಅದರಲ್ಲೇ 2 ಮಾವಿನ ಗಿಡ ಹುಟ್ಟಿದೆ. ಫ್ರೆಂಡ್ಸ್ಗೆಲ್ಲ ಅವ್ರ ತೋಟದಲ್ಲಿ ಬೆಳ್ಸೋಕ್ಕೆ ಕೊಡಬೇಕಂತ ಅಂದ್ಕೊಂಡಿದ್ದೀನಿ. ಇದೆಲ್ಲ ರೀಪಾಟ್ ಮಾಡೋವಾಗ ಎಲ್ಲ ತೆಗ್ದು ಕೊಡ್ತೀನಿ. ಇದು ನೋಡಿ, ಇದು ನೋಡಿ ಮರ ಆಗಿದೆ ನೋಡಿ. ಲಾಸ್ಟ್ ಇಯರು ಚಿಕ್ಕದು ಮಾವಿನ ಕಾಯಿ ಬಿಟ್ಟಿತ್ತು, ಬಟ್ ಅದು ಹಾಗೆ ಉದುರೋಯ್ತು ಅಷ್ಟೇ. ಇದು ಒಂದು ಸೈಡ್ ಕಟ್ ಮಾಡಿದೆ ನಾನು, ಒಂದು ಕೊಂಬೆ ನೋಡಿ. ಇದು ಎಲ್ಲ ಅವಾಗ ಹಬ್ಬಕ್ಕೆಲ್ಲ ಕಿತ್ಕೊಂಡಿದ್ವಿ, ಸೊ ಹಂಗಾಗಿ ಮತ್ತೆ ಚಿಗುರುತ್ತಾ ಇದೆ. ಇದು ಆ ಸೈಡ್ ಕಟ್ ಮಾಡಿದೆ, ಈ ಸೈಡು ಹಾಗೆ ಬಿಟ್ಟಿದೆ. ಇದು ಕಟ್ ಮಾಡಬೇಕಂತ ಅಂದ್ಕೊಂಡು. ಇದೊಂದು ಕಲರು, ರೆಡ್ ಕಲರದು ದಾಸವಾಳ. ಆ ಪಾಟು ಖಾಲಿ ಆಗಿದೆ, ಮತ್ತು ಇದು ಬೇರೆ ಹಾಕಬೇಕು. ಬೇರೆ ಗಿಡ ಇತ್ತು, ಅದು ಕಟ್ಟಾಗಿದೆ. ಇದು ನೋಡಿ, ಹಲಸಿನ ಗಿಡಗಳೆಲ್ಲ ಎಷ್ಟೊಂದು ಉಟ್ಕೊಂಡಿದೆ. ಇದು ಅಷ್ಟೇ, ನಮ್ಮ ಫ್ರೆಂಡ್ಸ್ಗೆ ಅವ್ರ ತೋಟದಲ್ಲಿ ಬೆಳ್ಸೋಕ್ಕೆ ಕೊಡಬೇಕಿಲ್ಲ. ಇದೆಲ್ಲ ಪಾಟೆಲ್ಲ ಚೇಂಜ್ ಮಾಡಿ. ಒಂದು ಮಾವಿನ ಗಿಡನೂ ಸಹ ಇದೆ ಇದರಲ್ಲಿ, ಅದನ್ನು ಕಟ್ ಮಾಡಿದೆ. ತುಂಬ ದೊಡ್ಡದಿತ್ತು ಅಂತ, ಉದ್ದಕ್ಕೆ ಬೆಳ್ಕೊಂಡು ಹೋಗಿತ್ತು ಅಂತ. ಎಲ್ಲ ಸೀಡ್ಸಿಂದನೇ ಉಟ್ಕೊಂಡಿರೋದು ಮಾವಿನ ಗಿಡಗಳೆಲ್ಲನೂ ಅಷ್ಟೇ. ಹಾಗಾಗಿ ಇದು ಬಾಳೆ ಗಿಡ. ಇದು ನಮ್ಮ ಮನೆ ಹತ್ರ ಖಾಲಿ ಸೈಟಲ್ಲಿ ಯಾರೋ ಕಿತ್ಬಿಟ್ಟು ಎಸ್ಬಿಟ್ಟಿದ್ರು. ಚಿಕ್ಕದು ಗಿಡ ಇತ್ತು, ಅದನ್ನು ತಂದು ಹಾಕಿದೆ, ಇದು ಬೆಳ್ಕೊಂಡಿದೆ. ಇದು ನೋಡಿ, ಇದರಲ್ಲಿ ಸುಗಂಧ ರೋಜಾ ಗಿಡ ಇದೆ. ಎಲ್ಲ ಒಣಗೋಗಿ ಮತ್ತೆ ಚಿಗುರುತ್ತಾ ಇದೆ ನೋಡಿ. ಚಿಕ್ಕದೆಲ್ಲ ಚಿಗುರುತ್ತಾ ಇದೆ. ಇದು ಆಂಟಿ, ನಂಗೆ ಗೊತ್ತಿರೋ ಆಂಟಿ ಒಬ್ಬರು ಗೆಡ್ಡೆ ಕೊಟ್ಟಿದ್ರು, ಅದನ್ನು ತಂದು ಹಾಕಿದ್ರು. ಲಾಸ್ಟ್ ಇಯರೆಲ್ಲ ಎಷ್ಟೊಂದು ಹೂವು ಬಿಟ್ಟಿತ್ತು ನೋಡಿ. ಎಲ್ಲ ಮತ್ತೆ ಚಿಗುರುತ್ತಾ ಇದೆ, ಒಣಗೋಗಿ ಮತ್ತೆ ಚಿಗುರುತ್ತೆ. ಸೀಸನಲ್ಲಿ ಹೂವು ಬರುತ್ತೆ ಎಷ್ಟೊಂದು. ಇದು ಅಷ್ಟೇ, ಇದೊಂದೇ ಒಂದು ಚಿಕ್ಕ ಅರ್ಧ ಎಲೆ ತಂದು ಹಾಕಿದಷ್ಟೇ, ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ. ಇದು ನೋಡಿ, ಇದು ಅಷ್ಟೇ ಹಾಗೆ ಉಟ್ಕೊಂಡಿದೆ. ಇದು ನೋಡಿ, ಸ್ಟೂಲ್ ಬರುತ್ತಲ್ಲ, ಅದು ವೇಸ್ಟ್ ಸ್ಟೂಲಲ್ಲಿ ಹಾಕಿದ್ದು, ಅದೆಲ್ಲ ಹೋಗ್ಬಿಟ್ಟಿದೆ. ಮತ್ತು ರೀಪಾಟ್ ಮಾಡಬೇಕು ಇವಾಗ. ದಾಳಿಂಬೆ ಗಿಡ ಇನ್ನೊಂದು ಚಿಕ್ಕ ಪಾಟಲ್ಲಿ ಒಂದು ಇದೆ, ಇದು ಎಲ್ಲ ರೀಪಾಟ್ ಮಾಡಬೇಕು. ಇದು ಹಲಸಿನ ಗಿಡ ನೋಡಿ, ಇದರಲ್ಲಿ ಉಟ್ಕೊಂಡಿದೆ. ಇದೆಲ್ಲ ನಮ್ಮ ಫ್ರೆಂಡ್ಸ್ಗಳು ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಪರಿಚಯದ ಆಂಟಿ ಅವ್ರ ತೋಟ ಎಲ್ಲ ಇದೆ, ಅವ್ರಿಗೆ ಕೊಡಬೇಕೆಲ್ಲ ಚೇಂಜ್ ಮಾಡಿ. ಇದು ನೋಡಿ, ಸೀಬೆ ಗಿಡ, ಇದು ಉಟ್ಕೊಂಡಿದೆ. ಇದು ಹಳೆ ದೊಡ್ಡದಾಗಿದೆ ನೋಡಿ, ಇಷ್ಟು ದೊಡ್ಡದಾಗಿದೆ. ಅದು ಒಂದು ಬಕೆಟಲ್ಲಿ ಹಾಕಿರೋದು. ನೋಡಬೇಕು ಈ ಇಯರ್ ಬಿಡುತ್ತೋ ಇಲ್ಲ ನೆಕ್ಸ್ಟ್ ಇಯರ್ ಬಿಡುತ್ತೋ ಕಾಯಿ ಅಂತ. ಇದೆಲ್ಲ ಸೀಡ್ಸಿಂದನೇ ಉಟ್ಕೊಂಡಿರೋದು, ಅದಾಗದೆ ಯಾವುದು ನಾನು ಬೆಳೆಸಿರೋದಿಲ್ಲ. ಇದು ಕಾಕ್ಟ ಗಿಡ. ಇದು ನಮ್ಮ ರೋಡಲ್ಲಿರೋ ಆಂಟಿ ಕೊಟ್ಟಿದ್ದರು. ಎಷ್ಟೊಂದು ಗಿಡಗಳಿದ್ವಿ, ಎಲ್ಲ ಒಣಗೋಗಿದೆ. ಇದು ಸೀತಾಫಲ, ಇದು ದೊಡ್ಡದಿತ್ತು, ಒಂದು ಕಾಯಿ ಸಹ ಬಿಟ್ಟಿತ್ತು. ಯಾರೋ ಹೇಗೆ ಕಟ್ಟಾಯ್ತು ಅಂತ ಗೊತ್ತಿಲ್ಲ. ಇಲ್ಲಿ ನೋಡಿ, ಮುರಿದೋಗಿತ್ತು, ಮತ್ತೆ ಅದು ಚಿಗುರುತ್ತಾ ಇದೆ. ಒಂದು ಹಣ್ಣು ಸಹ ಬಿಟ್ಟಿತ್ತು ಇದು ಲಾಸ್ಟ್ ಇಯರು. ಇವಾಗೆಲ್ಲ ಚಿಗುರುತ್ತಾ ಇದೆ, ಎಲ್ಲ ಬರುತ್ತೆ ಅನಿಸುತ್ತೆ, ನೋಡಬೇಕು. ಟೊಮೊಟೊ ಹಾಕಿ ಉಟ್ಕೊಂಡಿದೆ ಇದ್ರಲ್ಲಿ ಗಿಡದಲ್ಲಿ. ತುಳಸಿನೂ ಇದೆ. ಇದು ಕನಕಾಂಬ್ರ. ಇದು ಗಿಡ ಹಾಕಿದ್ದು ನಮ್ಮಮ್ಮ ತಂದು ಕೊಟ್ಟಿದ್ರು. 3-4 ಗಿಡ ಹಾಕಿದ್ದು, ಅದು ಮಳೆಗಾಲದಲ್ಲಿ ಹಾಕಿದ್ದು. ಅದೆಲ್ಲ ತುಂಬ ಮಳೆ ಇದ್ದಾಗ ಎಲ್ಲ ಹೋಗ್ಬಿಟ್ಟು ಒಂದೇ ಒಂದು ಗಿಡ ಇದೆ. ಇದು ದೊಡ್ಡ ಪತ್ರೆ, ಅದು ಸ್ವಲ್ಪ ಒಣಗೋಗಿದೆ, ಮತ್ತು ಬೇರೆ ಪಾಟ್ಕಾಗಿ ಬೆಳೆಸ್ಬೇಕು. ಇದು ನೋಡಿ, ಇದು ಏನಂತಾರೆ, ಹೆರಳಿಕಾಯಿ ಗಿಡಗಳು ಎಲ್ಲ. ಇಷ್ಟೂ ಹೆರಳಿಕಾಯಿ ಗಿಡ ಎಲ್ಲ ದೊಡ್ಡದಾಗಿ ಹೋಗಿದೆ. ಇದೆಲ್ಲನೂ ನಮ್ಮ ಫ್ರೆಂಡ್ಸ್ಗಳು ಅವ್ರ ತೋಟದಲ್ಲಿ ಬೆಳೆಸೋದಕ್ಕೆ ಕೊಡಬೇಕು. ಇಲ್ಲ ಯಾವಾಗ
ಆಗುತ್ತಾ ಗೊತ್ತಿಲ್ಲ ಎಲ್ಲ ರೀಪಾಟ್ ಮಾಡೋದು. ನೋಡಬೇಕೆಲ್ಲ ದೊಡ್ಡದಾಗೋಗಿದೆ ನೋಡಿ, ಎಷ್ಟೊಂದು ಗಿಡಗಳಿದ್ದಾವೆ. ಹಳ್ಳಿಕಾಯಿ ಗಿಡ ತುಂಬ ಇದೆ, ತುಂಬ ಪಾಟಲ್ಲೆಲ್ಲ ಇದೆ, ಬೇರೆ ಬೇರೆ ಪಾಟಲ್ಲೂ ಇದೆ ಎಲ್ಲನೂ